BMTC ಕಂಡಕ್ಟರ್ ಎಕ್ಸಾಮ್ ಇತ್ತು. ಹೌದ್ರಿ. ನನ್ನ ಹೆಸರು ಮಹಾಂತೇಶ್ ಅಂತೇಳಿ, ನಮ್ಮ ಗದಗ. ನಾನು ಒಬ್ಬ ಕಾಂಪಿಟೇಟಿವ್ ಆಸ್ಪಿರೆಂಟ್. ಹೌದಾ. ಇವತ್ತೇನಾಯಿತು ಅಂತಂದರೆ ಎಕ್ಸಾಮ್ ಫಸ್ಟ್ ಪೇಪರು ನಡೀತು, GK ಪೇಪರ್ ಇತ್ತು BMTC ಕಂಡಕ್ಟರ್ದು. ಅಷ್ಟು ಎಕ್ಸಾಮ್ ಬರೆದ್ವಿ. ಎಕ್ಸಾಮ್ ಬರೆದು ಅದಾದ ನಂತರ ವಾಶ್ರೂಮ್ಗೆ ಹೋಗ್ಬೇಕಂತೇಳಿ ನಮ್ಮ ವಾಶ್ರೂಮ್ ನಾವು ಅರ್ಜೆಂಟ್ ಇತ್ತು, ನಾವು ವಾಶ್ರೂಮ್ಗೆ ಹೋದ ನಂತರ ಎಕ್ಸಾಮ್ ಕಿಟಕಿಯಿಂದ ಹಿಂದ್ಗಡೆಗೆ, ಅಂದರೆ ವಾಶ್ರೂಮ್ ಹಿಂದ್ಗಡೆ ಅದೇ ಇಲ್ಲಿ, ಆ ಹಿಂದ್ಗಡೆಯಿಂದ ಏನಾಯಿತು, ಚೀಟಿ ಹೋಗಿದ್ರು. ನಾವು ಏನು ಚೀಟಿ ಒಂದು ನಾವೇನು ಅಂದ್ಕೊಂಡ್ವಿ, ಮಳೆ ನೀರು ಕೆಳಗೆ ಬೀಳ್ತಾ ಇದೆ ದಪ್ಪ ಅಂತ, ಹಿಂಗೆ ಬಿತ್ಬಿಡು ಅಂತ ನಾವು ಅಂದ್ಕೊಂಡ್ವಿ. ಅದ ತಕ್ಷಣ ನಾವೇನು ಮಾಡಿದ್ವಿ, ನೋಡಿದ್ವಿ ಅದನ್ನು. ನಾನು ಕೂಡ ಇವರಿಬ್ಬರು ಕೊಟ್ಟಿಗೆ ನೋಡಿದ್ದೇವೆ. ಅದು ಕೆಳಗೆ ಏನಾಯಿತು ಅಂತಂದ್ರೆ ನೀರಿಂದ ಇದು ಒಂದು ಚೀಟಿ ಬಿತ್ತು. ಚೀಟಿ ಇಲ್ಲಿ ಯಾಕೆ ಬಿತ್ತು ಅಂತೇಳಿ ಇವ್ರು ಎತ್ಕೊಂಡು ತೆಗೆದು ನೋಡಿದ್ವಿ ನಾವು. ಅದರೊಳಗೆ ಆಮೇಲೆ ಏನಾಯಿತು, ಕೆಲವೊಂದಿಷ್ಟು ಆನ್ಸರ್ಸ್ಗಳಿದಾವೆ. ಉದಾಹರಣೆ ಹೇಳಬೇಕು ಅಂತಂದ್ರೆ ಅದ್ರೊಳಗೆ ಎಕ್ಸಾಮ್ ಏನಪ್ಪ ಅಂದ್ರೆ ಇಂದಿರಾ ಕೋಲ್ ಅಂತೇಳಿ ಪಾಯಿಂಟ್ ಎಕ್ಸಾಮ್ ಕೇಳಿದಾನ. ಇಂದಿರಾ ಕೋಲು ಇಂದಿರಾ ಪಾಯಿಂಟ್ ಅಂತೇಳಿ. ಹೌದಾ. ಅದೊಂದು ಎಕ್ಸಾಮು. ಹಸಿರು ಕ್ರಾಂತಿ ಮತ್ತು ಹಳದಿ ಕ್ರಾಂತಿ ಬಗ್ಗೆ ಕೇಳಿದಾನೆ. ಅದರೊಳಗೂ ಇನ್ಫಾರ್ಮೇಷನ್ ಅದು. ಆ ಚೀಟಿಗಳನ್ನು ಕೂಡ ಒಳಗೆ ಸರ್ ಅಲ್ಲಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಜೊತೆಗೆ ಇನ್ನೊಂದು ಏನು ಅಂತಂದ್ರೆ ಇದು ಯಾವುದು ವಾಂಡಿವಾಶ್ ಕದನ ಬಗೆಗೆ ಅನುಕ್ರಮವಾಗಿ ಹೊಂದಿಸಿಬಿರಿ ಅಂತ ನೇಪಾಳ ಯುದ್ಧ ಅಂತೇಳಿ ಏನು ಮಾಡಿದ್ರು ಅಂತಂದ್ರೆ ಅನುಕ್ರಮವಾಗಿ ಕೇಳುವಂಥ ಕ್ವಶನ್ಸ್ಗಳಿದ್ವು. ಅದರೊಳಗೂ ಇದು ಏನಾಗಿದ್ವು ಅಂದರೆ ಬರೆದಿದ್ವು. ಜೊತೆಗೆ ರಾಜ್ಯಪಾಲರ ಬಗ್ಗೆ 4 ರಾಜ್ಯದ ರಾಜ್ಯಪಾಲರನ್ನ ರೀಸೆಂಟಾಗಿ ಅಪಾಯಿಂಟ್ ಆದವ್ರನ್ನ ಕೇಳಿದ್ದಾರೆ. ಅದು ಕೂಡ ಅದರಲ್ಲಿ ಬರೆದಿದ್ವು. ಮ್ಯಾಕ್ಸಿಮಮ್ ನನಗನ್ಸಿದ್ರ ಪ್ರಕಾರ 4ರಿಂದ 5 ಕ್ವಶನ್ ಅಂತೂ ಅದರೊಳಗೆ ಆನ್ಸರ್ಸ್ ಇದ್ವು. ಒಟ್ಟು ಉಳಿದಿದ್ದು ಹೆಚ್ಚಿಗೆ ಅಂತೂ ನನಗೆ ಗೊತ್ತಿಲ್ಲ. ನಾವು ಸಿಕ್ಕಿರೋದು ಅಷ್ಟೇ ನಮ್ಮ ಕೈಲಿ. ಆ ತಂದಿರೋದನ್ನು ನಾವು ಅಲ್ಲಿ ಸರ್ ಹತ್ರ ಕೊಟ್ವಿ. ಅದಾದ ನಂತರ ಇದು ಇಲ್ಲ ಮ್ಯಾಕ್ಸಿಮಮ್ ಅಂದರೆ ಈ ಪೇಪರ್ ಇದು. ಅದರಲ್ಲಿ ಲಾಸ್ಟ್ ಪೀಸ್ ಅನಿಸುತ್ತೆ. ಇದು ಮೇ ಬಿ ಇದರೊಳಗೆ ಇದೆ, ನಿಮ್ಗೆ ಕಾಣಿಸ್ತದೆ ಇದೇನು ಅಂತೇಳಿ. ಮ್ಯಾಪ್ ಯಾವುದು ಅಂತ ಎಲ್ಲಿದೆ ಅಂತ ಕಾಣಿಸ್ತದೆ. ಇದನ್ನು ಹಿಂಗೆ ಹಿಡಿದ್ರೆ ಇದ್ರ ಜೊತೆಗೆ ಇದ್ದು ಸರ್ ಕಡೆ ಇರ್ಬೋದು. ಜಾಯಿಂಟ್ ಮಾಡಿ ನೋಡಿದ್ರೆ ಗೊತ್ತಾಗ್ತದೆ ಏನು ಅಂತೇಳಿ. ಯಾಕಂದರೆ ಇದು ಲಡಾಖ್. ಹೌದಾ. ಲಡಾಖ್ ಆನ್ಸರ್ ಲೀಕ್ ಆಗಿದೆ ಅಂತ ನಮ್ಗೆ ಅಭಿಪ್ರಾಯ ಇದೆ ಅಷ್ಟೇ. ಎಷ್ಟು ಆನ್ಸರ್ ಮಹಾಂತೇಶ್ ಅಂತೇಳಿ. BMTC ಕಂಡಕ್ಟರ್ ಎಕ್ಸಾಮ್ ಇತ್ತು. ಹೌದ್ರಿ. ನನ್ನ ಹೆಸರು ಮಹಾಂತೇಶ್ ಅಂತೇಳಿ, ನಮ್ಮ ಗದಗ. ನಾನು ಒಬ್ಬ ಕಾಂಪಿಟೇಟಿವ್ ಆಸ್ಪಿರೆಂಟ್. ಹೌದಾ. ಇವತ್ತೇನಾಯಿತು ಅಂತಂದರೆ ಎಕ್ಸಾಮ್ ಫಸ್ಟ್ ಪೇಪರು ನಡೀತು, GK ಪೇಪರ್ ಇತ್ತು BMTC ಕಂಡಕ್ಟರ್ದು. ಅಷ್ಟು ಎಕ್ಸಾಮ್ ಬರೆದ್ವಿ. ಎಕ್ಸಾಮ್ ಬರೆದು ಅದಾದ ನಂತರ ವಾಶ್ರೂಮ್ಗೆ ಹೋಗ್ಬೇಕಂತೇಳಿ ನಮ್ಮ ವಾಶ್ರೂಮ್ ನಾವು ಅರ್ಜೆಂಟ್ ಇತ್ತು, ನಾವು ವಾಶ್ರೂಮ್ಗೆ ಹೋದ ನಂತರ ಎಕ್ಸಾಮ್ ಕಿಟಕಿಯಿಂದ ಹಿಂದ್ಗಡೆಗೆ, ಅಂದರೆ ವಾಶ್ರೂಮ್ ಹಿಂದ್ಗಡೆ ಅದೇ ಇಲ್ಲಿ, ಆ ಹಿಂದ್ಗಡೆಯಿಂದ ಏನಾಯಿತು, ಚೀಟಿ ಹೋಗಿದ್ರು. ನಾವು ಏನು ಚೀಟಿ ಒಂದು ನಾವೇನು ಅಂದ್ಕೊಂಡ್ವಿ, ಮಳೆ ನೀರು ಕೆಳಗೆ ಬೀಳ್ತಾ ಇದೆ ದಪ್ಪ ಅಂತ, ಹಿಂಗೆ ಬಿತ್ಬಿಡು ಅಂತ ನಾವು ಅಂದ್ಕೊಂಡ್ವಿ. ಅದ ತಕ್ಷಣ ನಾವೇನು ಮಾಡಿದ್ವಿ, ನೋಡಿದ್ವಿ ಅದನ್ನು. ನಾನು ಕೂಡ ಇವರಿಬ್ಬರು ಕೊಟ್ಟಿಗೆ ನೋಡಿದ್ದೇವೆ. ಅದು ಕೆಳಗೆ ಏನಾಯಿತು ಅಂತಂದ್ರೆ ನೀರಿಂದ ಇದು ಒಂದು ಚೀಟಿ ಬಿತ್ತು. ಚೀಟಿ ಇಲ್ಲಿ ಯಾಕೆ ಬಿತ್ತು ಅಂತೇಳಿ ಇವ್ರು ಎತ್ಕೊಂಡು ತೆಗೆದು ನೋಡಿದ್ವಿ ನಾವು. ಅದರೊಳಗೆ ಆಮೇಲೆ ಏನಾಯಿತು, ಕೆಲವೊಂದಿಷ್ಟು ಆನ್ಸರ್ಸ್ಗಳಿದಾವೆ. ಉದಾಹರಣೆ ಹೇಳಬೇಕು ಅಂತಂದ್ರೆ ಅದ್ರೊಳಗೆ ಎಕ್ಸಾಮ್ ಏನಪ್ಪ ಅಂದ್ರೆ ಇಂದಿರಾ ಕೋಲ್ ಅಂತೇಳಿ ಪಾಯಿಂಟ್ ಎಕ್ಸಾಮ್ ಕೇಳಿದಾನ. ಇಂದಿರಾ ಕೋಲು ಇಂದಿರಾ ಪಾಯಿಂಟ್ ಅಂತೇಳಿ. ಹೌದಾ. ಅದೊಂದು ಎಕ್ಸಾಮು. ಹಸಿರು ಕ್ರಾಂತಿ ಮತ್ತು ಹಳದಿ ಕ್ರಾಂತಿ ಬಗ್ಗೆ ಕೇಳಿದಾನೆ. ಅದರೊಳಗೂ ಇನ್ಫಾರ್ಮೇಷನ್ ಅದು. ಆ ಚೀಟಿಗಳನ್ನು ಕೂಡ ಒಳಗೆ ಸರ್ ಅಲ್ಲಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಜೊತೆಗೆ ಇನ್ನೊಂದು ಏನು ಅಂತಂದ್ರೆ ಇದು ಯಾವುದು ವಾಂಡಿವಾಶ್ ಕದನ ಬಗೆಗೆ ಅನುಕ್ರಮವಾಗಿ ಹೊಂದಿಸಿಬಿರಿ ಅಂತ ನೇಪಾಳ ಯುದ್ಧ ಅಂತೇಳಿ ಏನು ಮಾಡಿದ್ರು ಅಂತಂದ್ರೆ ಅನುಕ್ರಮವಾಗಿ ಕೇಳುವಂಥ ಕ್ವಶನ್ಸ್ಗಳಿದ್ವು. ಅದರೊಳಗೂ ಇದು ಏನಾಗಿದ್ವು ಅಂದರೆ ಬರೆದಿದ್ವು. ಜೊತೆಗೆ ರಾಜ್ಯಪಾಲರ ಬಗ್ಗೆ 4 ರಾಜ್ಯದ ರಾಜ್ಯಪಾಲರನ್ನ ರೀಸೆಂಟಾಗಿ ಅಪಾಯಿಂಟ್ ಆದವ್ರನ್ನ ಕೇಳಿದ್ದಾರೆ. ಅದು ಕೂಡ ಅದರಲ್ಲಿ ಬರೆದಿದ್ವು. ಮ್ಯಾಕ್ಸಿಮಮ್ ನನಗನ್ಸಿದ್ರ ಪ್ರಕಾರ 4ರಿಂದ 5 ಕ್ವಶನ್ ಅಂತೂ ಅದರೊಳಗೆ ಆನ್ಸರ್ಸ್ ಇದ್ವು. ಒಟ್ಟು ಉಳಿದಿದ್ದು ಹೆಚ್ಚಿಗೆ ಅಂತೂ ನನಗೆ ಗೊತ್ತಿಲ್ಲ. ನಾವು ಸಿಕ್ಕಿರೋದು ಅಷ್ಟೇ ನಮ್ಮ ಕೈಲಿ. ಆ ತಂದಿರೋದನ್ನು ನಾವು ಅಲ್ಲಿ ಸರ್ ಹತ್ರ ಕೊಟ್ವಿ. ಅದಾದ ನಂತರ ಇದು ಇಲ್ಲ ಮ್ಯಾಕ್ಸಿಮಮ್ ಅಂದರೆ ಈ ಪೇಪರ್ ಇದು. ಅದರಲ್ಲಿ ಲಾಸ್ಟ್ ಪೀಸ್ ಅನಿಸುತ್ತೆ. ಇದು ಮೇ ಬಿ ಇದರೊಳಗೆ ಇದೆ, ನಿಮ್ಗೆ ಕಾಣಿಸ್ತದೆ ಇದೇನು ಅಂತೇಳಿ. ಮ್ಯಾಪ್ ಯಾವುದು ಅಂತ ಎಲ್ಲಿದೆ ಅಂತ ಕಾಣಿಸ್ತದೆ. ಇದನ್ನು ಹಿಂಗೆ ಹಿಡಿದ್ರೆ ಇದ್ರ ಜೊತೆಗೆ ಇದ್ದು ಸರ್ ಕಡೆ ಇರ್ಬೋದು. ಜಾಯಿಂಟ್ ಮಾಡಿ ನೋಡಿದ್ರೆ ಗೊತ್ತಾಗ್ತದೆ ಏನು ಅಂತೇಳಿ. ಯಾಕಂದರೆ ಇದು ಲಡಾಖ್. ಹೌದಾ. ಲಡಾಖ್ ಆನ್ಸರ್ ಲೀಕ್ ಆಗಿದೆ ಅಂತ ನಮ್ಗೆ ಅಭಿಪ್ರಾಯ ಇದೆ ಅಷ್ಟೇ. ಎಷ್ಟು ಆನ್ಸರ್ ಮಹಾಂತೇಶ್ ಅಂತೇಳಿ.